ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಓಕೆ, ಸೊ ಟುಡೇಸ್ ಮೆಡಿಟೇಟಿಂಗ್ ವರ್ಡ್ ಫ್ರಮ್ ಜ್ಞಾನೋಕ್ತಿ 9:11. ಇವತ್ತಿನ ಮೆಡಿಟೇಟಿಂಗ್ ವರ್ಡ್ ಬಂದ್ಬಿಟ್ಟು ಫ್ರಮ್ ಪ್ರಾವರ್ಬ್ಸ್ 9:11. ಜ್ಞಾನೋಕ್ತಿ 9:11. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವು. ಹೌದು ಪ್ರಿಯರೇ, ಈ ವಾಕ್ಯದ ಅರ್ಥ ಏನು ಹೇಳುತ್ತೆ ಅಂದರೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ಏನೆಂದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ವಿ ಗೆಟ್ ಸಿಕ್, ನಾವು ಹುಷಾರು ತಪ್ತೇವೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೇವೆ? ನಾವು ಡಾಕ್ಟ್ರ್ ಹತ್ರ ಹೋಗ್ತೇವೆ. ಡಾಕ್ಟ್ರ್ ಹತ್ರ ಹೋಗುವಾಗ ಮೆಡಿಸಿನ್ಸ್ ತಗೊಳ್ತೇವೆ ಮತ್ತು ತುಂಬ ಸೀರಿಯಸ್ ಆಗುವಾಗ ನಾವು ಅಡ್ಮಿಟ್ ಆಗ್ತೀವಿ ಹಾಸ್ಪಿಟ್ಲಲ್ಲಿ. ಮತ್ತು ಅದು ಮಾತ್ರವಲ್ಲದೆ ತುಂಬ ತುಂಬ ಸೀರಿಯಸ್ ಆಗುವಾಗ ಡಾಕ್ಟರಿಂದ ಕೈ ಬಿಡಲ್ಪಡ್ತೇವೆ. ಯಾವ ಔಷಧಿಯು ನಮ್ಮನ್ನು ಯಾವುದಕ್ಕೂ ನಮ್ಮ ಆಯುಸ್ಸಿನ ವೃದ್ಧಿ ಆಗೋದಿಲ್ಲ, ನಮ್ಮ ದಿನಗಳು ಹೆಚ್ಚುವುದೂ ಇಲ್ಲ. ಡಾಕ್ಟರ್ಸ್ ಹೇಳ್ಬೋದು, ಈ ಮೆಡಿಸಿನ್ಸ್ ಒಂದು ವಾರ ತಗೊಳ್ಳಿ, ಒಂದು ನಮ್ಮ ಮೆಡಿಸಿನ್ಸ್ ವಿಲ್ ಬಿ ಫಾರ್ ಸ್ವಲ್ಪ ಜನರಿಗೆ 1 ವರ್ಷ 2 ವರ್ಷ ಮೆಡಿಸಿನಲ್ಲೇ ನಾವು ಜೀವಿಸಬೇಕಾಗತ್ತೆ. ಆದರೆ ದೇವರು ಹೇಳ್ತಾರೆ, ನಾನು ನಿನಗೆ ನಿನ್ನ ದಿನಗಳನ್ನು ಹೆಚ್ಚಿಸುವೆನು, ನಿನ್ನ ಆಯುಸ್ಸನ್ನು ನಾನು ವೃದ್ಧಿ ಮಾಡುತ್ತೇನೆ ಅಂತ ದೇವರು ಹೇಳ್ತಾರೆ. ಸೊ ನಾವು ನಂಬೋಣ ಏಸಪ್ಪನ. ಈ ದಿನದಲ್ಲಿ ಎಷ್ಟೋ ಜನರು ಕೈ ಬಿಡಲ್ಪಟ್ಟಿರ್ಬೋದು. ನನಗೆ ಯಾರೂ ಇಲ್ಲ, ನಾನು ಏನು ಮಾಡಲಿ, ಈ ರೋಗ ನನಗೆ ಬಂದುಬಿಟ್ಟಿದೆ, ಆದರೆ ನಾನು ಹೇಗೆ ಇದರಿಂದ ಹೊರಗಡೆ ಬರೋದು, ಡಾಕ್ಟರಿಂದ ಕೈ ಬಿಡಲ್ಪಟ್ಟಿದ್ದೇನೆ, ನಾನು ಯಾವ ರೀತಿ, ನನಗೆ ಯಾರೂ ಸಹಾಯಕ್ಕಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಆದರೆ ಪ್ರಿಯರೇ, ಇವತ್ತು ನಾವು ನಿಮಗೆ ಸಿಹಿ ಸುದ್ದಿ, ಐ ವಾಂಟ್ ಟು ಟೆಲ್ ಯು ಅ ಗುಡ್ ನ್ಯೂಸ್ ದಟ್ ಜೀಸಸ್ ಲವ್ಸ್ ಯು. ಆ್ಯಂಡ್ ಇನ್ ಪ್ರಾವರ್ಬ್ಸ್ 9:11, ಜ್ಞಾನೋಕ್ತಿ 9:11 ಹೇಳುತ್ತೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವು. ದೇವರಿಂದ ಮಾತ್ರ ಸಾಧ್ಯ ನಮ್ಮ ದಿನಗಳನ್ನು ಹೆಚ್ಚಿಸಲಿಕ್ಕೆ, ನಮ್ಮ ಆಯುಷ್ಯನ್ನು ವೃದ್ಧಿ ಮಾಡಲಿಕ್ಕೆ. ಸೊ ಯೇಸಪ್ಪನ ನಂಬಿರಿ. ನಿಜವಾಗ್ಲೂ ನೀವು ಸಂತೋಷದಿಂದ, ಒಳ್ಳೆ ಆರೋಗ್ಯದಿಂದ ಈ ಲೋಕದಲ್ಲಿ ಜೀವಿಸಿರಿ. ಯಾಕಂದರೆ ನಮ್ಮ ದೇವರು ಆರೋಗ್ಯದಾಯಕರು. ಅವರು ಘನ ವೈದ್ಯನು. ಸೊ ನಾನೆಲ್ಲರಿಗೂ ವಿಶ್ ಮಾಡ್ತಾನೆ, ಹ್ಯಾವ್ ಅ ಬ್ಯೂಟಿಫುಲ್ ಆ್ಯಂಡ್ ಬ್ಲೆಸ್ಸಡ್ ಇಯರ್ ದಿಸ್ 2025. ಈ ವರ್ಷದಲ್ಲಿ ಎಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ನಾನು ಬಯಸುತ್ತೇನೆ. ಯೇಸು ಸ್ವಾಮಿಯೇ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವವರಾಗಿದ್ದಾರೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ. ಆಮೆನ್.